ಗುರು, ಅಂತೂ ಇಂತೂ ಕೆಡಿ ಸಿನಿಮಾದ ಒಂದು ಟ್ರೈಲರ್ ಬಂತು. ಆ ಒಂದು ಟ್ರೈಲರ್ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಈ ಒಂದು ಟ್ರೈಲರ್ ನಾವೆಲ್ಲ ಮೊದಲೇ ಎಲ್ಲೋ ನೋಡಿದೀವಿ ಅಂತ. ಯಾಕಂತ ಹೇಳಿದ್ರೆ ಈ ಒಂದು ಟ್ರೈಲರ್ನ ನಾವು ನೋಡಿದೀವಿ ಅಂತ ನನಗೆ ಕೂಡ ಅನಿಸ್ತಾ ಉಂಟು, ನಿಮ್ಗೆ ಕೂಡ ಅನಿಸ್ತದೆ ನಾ ಹೇಳಿದ ನಂತರ. ಸೊ ಕೆಲವೊಂದು ಪೋಸ್ಟರ್, ಕೆಲವೊಂದು ಟೀಸರ್, ಕೆಲವೊಂದು ಕ್ಲಿಪ್ಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ಸಿನಿಮಾದಲ್ಲಿ ಬೇರೆ ಏನೋ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಆ ಒಂದು ಟ್ವಿಸ್ಟ್, ಆ ಒಂದು ಟ್ರೈಲರ್ ನ ನೋಡಿರುವಂತ ರೀತಿ, ಹಾಗೆ ಧ್ರುವ ಫ್ಯಾನ್ಸ್, ಕಿಚ್ಚ ಫ್ಯಾನ್ಸ್, ಪ್ರೇಮ್ ಅವರ ಫ್ಯಾನ್ಸ್, ತುಂಬಾ ಜನ ಅವರ ಫ್ಯಾನ್ಸ್, ಇವರೆಲ್ಲರನ್ನೂ ನೋಡ್ಕೊಂಡು ನಾವು ಈ ಸಿನಿಮಾ ಅಂದ್ರೆ ಕೆಡಿ ಸಿನಿಮಾ ಮಾಡಿದೀವಿ ಅಂತ ಪ್ರೇಮ್ ಅವ್ರು ಹೇಳ್ತಾ ಇದ್ದಾರೆ. ಅದು ಯಾವ ತರ ಇದೆ ಅಂತ ಈ ಒಂದು ಟ್ರೈಲರ್ ಬಿಟ್ಟಿದ್ದಾರೆ. ಈ ಒಂದು ಟ್ರೈಲರ್ ಯಾವ ತರ ಇದೆ ಅಂತ ಇವಾಗ ನಾವ್ ಹೇಳ್ತಾ ಇದೀವಿ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ನಮಸ್ತೆ, ನಾನ್ ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡ. ಗುರು, ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ರೂಪ ತಾಳ್ಕೊಂಡು ಮತ್ತೆ ಬಂದಿದೆ. ಅಂದ್ರೆ ಧ್ರುವ ಸರ್ಜಾ ಅವರ ಹಳೆ ಮಾರ್ಟಿನ್ ಅನ್ನುವಂತ ಒಂದು ಕೊಲೆಗಾರಿಕೆ ಸಿನಿಮಾದಲ್ಲಿ ಇರುವಂತ ರೀತಿಯಲ್ಲಿ ಇರುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದ್ದಾರೆ ಕೂಡ. ಆದ್ರೆ ಧ್ರುವ ಸರ್ಜಾ ಅವರಿಗೆ ಅದ್ದೂರಿ, ಬಹದ್ದೂರ್, ಭರ್ಜರಿ ಈ ತರ ಒಂದು ಸಿನಿಮಾಗಳಿಗೆ ಕೊಟ್ಟಂತ ಸಕ್ಸಸ್, ಹೆಸರು, ಆ ಒಂದು ಫ್ಯಾನ್ ಬೇಸ್ ಮತ್ತೆ ಬರುವಂತ ಸಿನಿಮಾಗಳಲ್ಲಿ ಕೊಟ್ಟಿದ್ಯಾ? ಹಾಗೆ ಈ ಒಂದು ಕೆಡಿ ಒಂದು ಸಿನಿಮಾದಲ್ಲಿ ಕೊಡ್ತದ್ದ ಅಂತ ನನಗೆ ಅನ್ಸುತ್ತಾ? ನನಗಲ್ಲ, ಫ್ಯಾನ್ಸಿಗೆ ಅನ್ಸುತ್ತಾ? ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಕಮೆಂಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಸಿನಿಮಾದ ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ಅರ್ಜುನ್ ಜನ್ಯ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಬಂದಂತ ಕೆಲವೊಂದು ಸೌಂಡ್ ನ ನೋಡ್ತಾ ಇದ್ರೆ, ಕೆಲವೊಂದು ಬಿಜಿಎಂ ನ ನೋಡ್ತಾ ಇದ್ರೆ ಹಾಲಿವುಡ್ ರೇಂಜಿಗೆ ಎಂಟ್ರಿ ಕೊಡ್ತು. ಬಟ್ ಸ್ವಲ್ಪ ಹೋಗ್ತಾ ಹೋಗ್ತಾ ಬೇರೆನೇ ಆಯ್ತು. ಇಟ್ಸ್ ಓಕೆ. ಬಟ್ ಮ್ಯೂಸಿಕ್ ಮಾತ್ರ ಅಲ್ಲಿದೆ. ಮ್ಯೂಸಿಕ್ ಬಿಟ್ಬಿಟ್ಟು ಪ್ರೇಮ್ ಅವರ ಒಂದು ಡೈರೆಕ್ಷನ್ ಅಲ್ಲಿ ಬಂದ್ರೆ ಇಷ್ಟೊಂದು ಜನ ಹಾಕೊಂಡು ಸಿನಿಮಾ ಬರ್ತಾ ಇದೆ. ಈ ಒಂದು ಡೈರೆಕ್ಷನ್ ನ ಪ್ರೇಮ್ ಅವರು ಒಂದು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದಾರಾ ಅಂತ ನಿಮ್ಗೆ ಅನ್ಸುತ್ತಾ? ಯಾಕಂತ ಹೇಳಿದ್ರೆ ಅದು ಮೇನ್, ಏನೋ ಅದು ಮೇನ್. ಎಲ್ಲ ಬಿಡುಗರು, ಯಾಕೆ ತಲೆ ಕೆಡ್ಸ್ಕೊಳ್ಳೋದು. ಟ್ರೈಲರ್ ಹೇಗಿದೆ ಗೊತ್ತಾ? ನಿಜವಾಗ್ಲೂ ಕೆಲವೊಂದು ಟೀಸರ್ ಅಲ್ಲಿ, ಕೆಲವೊಂದು ಪೋಸ್ಟರ್ ಅಲ್ಲಿ, ಕೆಲವೊಂದು ಸೀನ್ಗಳಲ್ಲಿ ರಿವೀಲ್ ಮಾಡಿದಂತ ರೀತಿಯಲ್ಲೇ ಟ್ರೈಲರ್ ನ ಆಡ್ ಮಾಡಿದ್ದಾರೆ. ಸ್ವಲ್ಪ ಲೆಂತ್ ತಗೊಂಡೋಗಿದ್ದಾರೆ. ಎಡಿಟರ್ ಏನ್ ಮಾಡಿದ್ದಾರೆ ಗೊತ್ತಾ? ಇಲ್ಲಿ ಕಟ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ರು. ಟೀಸರ್ ಅಲ್ಲಿ ಆಗಿರ್ಬೋದು, ಪೋಸ್ಟರ್ ಅಲ್ಲಿ ಆಗಿರ್ಬೋದು, ಆ ಕಟ್ ಮಾಡಿದ್ನ ವಾಪಸ್ ಜಾಯಿಂಟ್ ಮಾಡ್ಬಿಟ್ಟು ಟ್ರೈಲರ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಅದ್ರಲ್ಲಿ ಸಂಜಯ್ ದತ್ ಹಾಗೆ ಈ ಒಂದು ನಮ್ಮ ಕೆಲವೊಂದು ಕ್ಯಾರೆಕ್ಟರ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಬ್ರೂಟಲ್ ಆಗಿ ತೋರಿಸಿದ್ದಾರೆ. ಅದ್ರಲ್ಲೂ ಶಿಲ್ಪಾ ಶೆಟ್ಟಿ ಅವರ ಒಂದು ಕ್ಯಾರೆಕ್ಟರ್ ಸೂಪರ್. ಪ್ರೇಮ್ ಅವರ ಡೈರೆಕ್ಷನ್ ಅಲ್ಲಿ ಮಚ್ ಅನ್ನೋದು ಒಂದು ದೊಡ್ಡ ರೀತಿಯ ಇತಿಹಾಸ ಕ್ರಿಯೇಟ್ ಮಾಡುವಂತ ಒಂದು ಸನ್ನಿವೇಶ. ಅದ್ರಲ್ಲೂ ಈ ಸಲಿ ಮತ್ತೆ ಅದನ್ನೇ ಇಟ್ಟಿದ್ದಾರೆ. ಫಸ್ಟ್ ಟೈಮ್ ಮಚ್ ಹಿಡಿತೀನಿ ಗಂಡ್ಲಾ ಅನ್ನುವಂತ ಡೈಲಾಗ್ ಜೊತೆ. ಇನ್ನು ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ಕ್ಯಾರೆಕ್ಟರ್, ಸಂಜಯ್ ದತ್ ಅವರ ಕ್ಯಾರೆಕ್ಟರ್, ಶಿಲ್ಪಾ ಶೆಟ್ಟಿ ಅವರು, ರವಿಚಂದ್ರನ್ ಅವರು, ರಮೇಶ್ ಅರವಿಂದ್ ಅವರು, ತುಂಬಾ ಜನ ಇದ್ದಾರೆ ಗುರು. ನೋಡ್ಬೇಕು ಸಿನಿಮಾ ಏನಾಗುತ್ತೆ ಅಂತ. ಸಿನಿಮಾ ನನ್ನ ಪ್ರಕಾರ ಒಂದು ಒಳ್ಳೆ ರೀತಿಯಲ್ಲಿ ಹೆಸರು ತಂದು ಕೊಟ್ರೆ, ತುಂಬಾ ಬೆವರ್ತಾ ಇದೀನಿ, ಕರೆಂಟ್ ಪುಸ್ಕ ಆಗ್ಬಿಟ್ಟಿದೆ. ನೋಡ ಸಿನಿಮಾ ಏನಾಗುತ್ತೆ ಅಂತ. ಒಂದು ಒಳ್ಳೆ ರೀತಿ ತಂದು ಕೊಡ್ಲಿ, ಫ್ಯಾನ್ಸಿಗೆ ಮತ್ತೊಂದು ಖುಷಿ ವಿಷಯ ತಂದು ಕೊಡ್ಲಿ. ಧ್ರುವ ಸರ್ಜಾ ಫ್ಯಾನ್ಸ್ ತುಂಬಾ ಅಂದ್ರೆ ತುಂಬಾ ಬೇಜಾರಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಹಿಟ್ ಸಿನಿಮಾ ಕೊಡ್ತಾ ಇಲ್ಲ ಅಂತ. ಈ ಒಂದು ಕೆಡಿ ಸಿನಿಮಾ ಕೊಡ್ಬೋದೇನೋ ಅಂತ ನನ್ನ ಒಂದು ಅಭಿಪ್ರಾಯ. ಸ್ಟಾಪ್ ಮಾಡೋಣ ಅಂತೀರಾ? ಬೇಡಲ್ಲ. ಲಾಸ್ಟ್ ಪಾಯಿಂಟ್, ಕಿಚ್ಚ ಸುದಿ ಕಾಲ ಭೈರವ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ಬರ್ತಾ ಇದಾರೆ. ಆ ಒಂದು ನೇಮ್ಗಿರುವಂತ ಪವರ್, ಆ ಒಂದು ಎನರ್ಜಿ ಈ ಸಿನಿಮಾದಲ್ಲಿ ತರ್ತಾರ. ಆ ಒಂದು ಎನರ್ಜಿನ ನಮ್ಮ ಸುದೀಪ್ ಅವರು ಡೀಲ್ ಮಾಡ್ತಾರ. ಡೀಲ್ ಮಾಡಿದ್ರು ಯಾವ ತರ ಡೀಲ್ ಮಾಡ್ತಾರೆ ಇದನ್ನೆಲ್ಲ ನಾವು ಸಿನಿಮಾದಲ್ಲಿ ನೋಡ್ಬೇಕು. ಆದ್ರೆ ಒಂದು ಸಣ್ಣ ಕ್ಲಿಪ್ಪಿಗೆ ಪ್ರತಿಯೊಬ್ಬ ಫ್ಯಾನ್ಸ್ ಈಗ ಹೇಳ್ತಿದ್ದಾರೆ. ನೋಡೋಣ ಇನ್ ಯಾವ್ಯಾವ ತರ ತರ್ಬೋದು, ಯಾವ್ಯಾವ ತರ ತರಲ್ಲ ಅಂತ. ಸಿಗೋಣ ಮತ್ತೊಂದು ರಿವ್ಯೂ ಜೊತೆ, ಮತ್ತಷ್ಟು ಮಾತುಕತೆ ಜೊತೆ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಸಿನಿಮಾ ಹೇಗಾಗುತ್ತೆ, ಈ ಒಂದು ವಿಡಿಯೋ ಹೇಗಾಯ್ತು ಎಲ್ಲವನ್ನು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಯಾವ್ದನ್ನು ಕಿರು ಅಡ್ಡವನ್ನು. ಸಿಗೋಣ ಮತ್ತೊಮ್ಮೆ. ಬಾಯ್. ನಮ್ಮ ಹಾರ್ಟ್ ಅಲ್ಲಿ ನಾವೇ ಹೀರೋಗಳಾಯ್ತಾ. ನಮ್ಮ ಸರೌಂಡಿಂಗ್ ಅಲ್ಲಿ ಎಲ್ರಿಗೂ ಒಂದು ಮರ್ಯಾದೆ, ರೆಸ್ಪೆಕ್ಟ್ ಅನ್ನೋದು ಕೊಡ್ಬೇಕು. ಆಟೋಮೆಟಿಕ್ಲಿ ಪಕ್ಕದಲ್ಲಿಂದ ಒಂದು ಒಳ್ಳೆ ವೈಬ್ರೇಷನ್ ಬರುತ್ತೆ. ಚೆನ್ನಾಗಿ ದುಡಿರಿ. ದೇವ್ರು ನಿಮ್ನೆಲ್ಲಾನು ಚೆನ್ನಾಗಿಟ್ಟಿರ್ಲಿ.